ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. TV9 ರಹಸ್ಯ ಕಾರ್ಯಾಚರಣೆಯಲ್ಲಿ ನಕಲಿ ನಾಗಕನ್ನಿಕೆ ಜಾಲ. ರಾಜ್ಯದಲ್ಲಿ ಸ್ಕೂಲ್ ಆರಂಭಕ್ಕೆ ಹೇಗಿರಲಿದೆ ಹೊಸ ಗೈಡ್ಲೈನ್ಸ್? ರಾಜಧಾನಿಯಲ್ಲಿ ರಾತ್ರೋರಾತ್ರಿ ನಿಗೂಢ ಸ್ಫೋಟಕ್ಕೆ ಕಾರಣಗಳು ಏನು? ಇದೆಲ್ಲವನ್ನ ನೋಡೋಣ ಇವತ್ತಿನ ನ್ಯೂಸ್ ಟಾಪ್ 9ನಲ್ಲಿ. ಪೂಜೆಯ ನೆಪದಲ್ಲಿ ಜನರಿಗೆ ವಂಚನೆ ಮಾಡಿದ್ದು ಹೇಗೆ ನಕಲಿ ನಾಗಕನ್ನಿಕೆ? ಜನರಿಂದ ಹಣ ಪಡೆದು ದೋಖಾ ಮಾಡಿದ್ದು TV9 ರಹಸ್ಯ ಕಾರ್ಯಾಚರಣೆಯಲ್ಲಿ ಸೆರೆಯಾಗಿದ್ದು ಹೇಗೆ? ಮಹಿಳೆಯ ಪಲ್ಲಂಗದಾಟಕ್ಕೆ ಪತಿಯೇ ಸಾಥ್ ಕೊಟ್ಟಿದ್ದು ಎಲ್ಲಿ? ನೋಡೋಣ ನಕಲಿ ನಾಗಕನ್ನಿಕೆ ನ್ಯೂಸ್ ಟಾಪ್ 9ನಲ್ಲಿ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿ ದೇವರ ಹೆಸರಿನಲ್ಲಿ ವಿಚಿತ್ರಗಳನ್ನು ಸೃಷ್ಟಿಸಲಾಗ್ತಾ ಇದೆ. ಜನರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ವಂಚನೆ ಮಾಡುವ ಕೆಲಸ ನಡೀತಾ ಇದೆ. ಮಾಂಸದ ದಂಧೆ ನಡೀತಿದೆ. ಹೆತ್ತ ಮಕ್ಕಳಿಗೆ ವಂಚನೆಯಾಗಿದೆ. ಅಷ್ಟೇ ಅಲ್ಲ, ಸೊಸೆಯನ್ನೇ ಪಲ್ಲಂಗಕ್ಕೆ ಎಳೆಯುವಂತಹ ಹೀನಾತಿ ಹೀನ ಕೃತ್ಯ ನಡೆದಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ಒಂದು ಮನೆಯಲ್ಲಿ ಏನೆಲ್ಲ ನಡಿಬಾರ್ದು ಅದೆಲ್ಲವೂ ಈ ಮನೆಯಲ್ಲಿ ಯಾವುದೇ ಅಂಜಿಕೆ ಅಳುಕಿಲ್ಲದೆ ನಡೀತಾ ಇದೆ. ನೋಡೋದಕ್ಕೆ ವಿಚಿತ್ರವಾಗಿ ಕಾಣೋ, ಮೈ ಮೇಲೆ ಅರ್ಧಂಬರ್ಧ ಬಟ್ಟೆ ಹಾಕಿರೋ, ಬೆಡ್ ಮೇಲೆ ಹೀಗೆ ಮಲಗಿರೋ ಈಕೆಯೇ ಈ ಸ್ಟೋರಿಯ ಮಹಾ ಖಳನಾಯಕಿ. ಹೆಸರು ಪಾರ್ವತಿ. ಇನ್ನು ಈಕೆ ಪಕ್ಕ ನಿಂತಿರೋ ಈತ ಈ ನಕಲಿ ನಾಗಕನ್ನಿಕೆ ಅರ್ಥಾತ್ ಪಾತರಗಿತ್ತಿ ಪಾರ್ವತಿಯ ಪತಿದೇವ. ಹೆಸರು ಶಂಕರ. ಯಾಕಂದ್ರೆ ಈ ಪಾರ್ವತಿ ಮಾಡುವ ಕೆಲಸಕ್ಕೆ ಪತಿದೇವ ಶಂಕರನ ಸಾಥ್ ಕೂಡ ಇದೆ. ಈಕೆಯ ಅವತಾರಗಳ ಬಗ್ಗೆ, ಮಾಡ್ತಿದ್ದ ಅಪರಾಧಗಳ ಬಗ್ಗೆ TV9ಗೆ ಮಾಹಿತಿ ಸಿಕ್ಕಿತ್ತು. ಅಷ್ಟೇ ಅಲ್ಲ, ಈ ನಕಲಿ ನಾಗಕನ್ನಿಕೆಯ ಕರಾಳ ಮುಖವನ್ನ ಬಯಲು ಮಾಡೋಕೆ ರಹಸ್ಯ ಕಾರ್ಯಾಚರಣೆಗೆ ಇಳಿದಿತ್ತು TV9. ಸತತವಾಗಿ 1 ವಾರಗಳ ಕಾಲ ಈಕೆಯ ಹಾಗೂ ಈಕೆಯ ಪತಿಯ ಬೆನ್ನು ಬಿದ್ದಿತ್ತು. ಆಗ ಈ ಪಾರ್ವತಿ ಅಲಿಯಾಸ್ ನಕಲಿ ನಾಗಕನ್ನಿಕೆ ದೇವರ ಹೆಸರಿನಲ್ಲಿ ಮಾಡ್ತಾ ಇದ್ದ ಒಂದೊಂದೇ ದಂಧೆಗಳು ಹೊರಗೆ ಬಂದಿದ್ವು. ಪಾರ್ವತಿ ಅನ್ನೋ ಈ ಅರೆನಗ್ನ ಆಂಟಿ ನಕಲಿ ನಾಗಕನ್ನಿಕೆ ಆಗಿದ್ದಾದ್ರೂ ಹೇಗೆ? ಹೊಸಪೇಟೆಯ ಬಳ್ಳಾರಿ ಸರ್ಕಲ್ನಲ್ಲಿರುವ ಈ ನಾಗಕನ್ನಿಕೆಯ ಹುತ್ತದೊಳಗಿನ ರಹಸ್ಯವೇ ಬೆಚ್ಚಿ ಬೀಳಿಸುವಂಥದ್ದು. TV9 ರಹಸ್ಯ ಕಾರ್ಯಾಚರಣೆ ತಂಡ ಅಮ್ಮನ ದರ್ಶನ ಮಾಡಬೇಕು ಅಂತ ಕೇಳಿದ್ರೆ ಈ ಶಂಕರ್ ಫೋಟೋ ತೋರಿಸಿ ಈಕೆಯೇ ನಾಗಮ್ಮ ಅಂತ ಹೇಳಿದ್ದ. 9 ವರ್ಷದಿಂದ ಮಲಗಿದ್ದಲ್ಲೇ ಮಲಗಿದ್ದಾಳೆ ಅಂತ ಮತ್ತೊಂದು ಅಚ್ಚರಿಯ ಸಂಗತಿಯನ್ನು ಹೊರಹಾಕಿದ್ದ. ಈ ನಾಗಮ್ಮ ಕಳೆದ 9 ವರ್ಷದಿಂದ ಹೀಗೆ ಮಲಗಿದ್ದಲ್ಲೇ ಮಲಗಿದ್ದಾಳೆ. ಬಟ್ಟೆ ಇಲ್ವಂತೆ, ಸ್ನಾನ ಇಲ್ವಂತೆ, ತಲೆ ಮೇಲೆ ಹೆಡೆ ಬಂದಿದೆ ಅಂತ ಹೇಳಿದ್ದ. ಹೀಗಾಗಿ ಅಸಲಿಗೆ ಈಕೆ ಇರೋದಾದ್ರೂ ಹೇಗೆ ಅಂತ ಪ್ರತ್ಯಕ್ಷವಾಗಿ ನೋಡೋಕೆ ನಮ್ಮ ತಂಡ ಮುಂದಾಗಿತ್ತು. ಈಕೆ ಹತ್ತಿರ ಬಂದು ಅದೆಷ್ಟೋ ಜನ ತಮ್ಮ ಹಣ ಮಾನ ಎಲ್ಲವನ್ನ ಕಳೆದುಕೊಂಡಿದ್ದಾರೆ. ಆದರೆ ಇದುವರೆಗೂ ಈಕೆಯ ವಿರುದ್ಧ, ಈಕೆಯ ಗಂಡನ ವಿರುದ್ಧ ಕಂಪ್ಲೇಂಟ್ ಕೊಡುವ ಸಾಹಸವನ್ನ ಮಾಡಿಲ್ಲ. ಅದಕ್ಕೆ ಕಾರಣ ನಂಬಿಕೆ ಹಾಗೂ ಈಕೆ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇದ್ದದ್ದನ್ನ ತಮ್ಮದೇ ಸಮುದಾಯ ಅಂದ್ರೆ ಮರಾಠ ಸಮುದಾಯಕ್ಕೆ ಸೇರಿದ ಜನರನ್ನ. ನಾಗಮ್ಮನ ಭೇಟಿಗೆ ಇರುವ ರೂಲ್ಸ್ ಏನಂದ್ರೆ, ಯಾರು ಈಕೆ ಮನೆ ಮುಂದೆ ಬರ್ತಾರೋ ಅವರನ್ನ ನೇರವಾಗಿ ಒಳಗೆ ಬಿಡೋದಿಲ್ಲ. ಮೊದಲು ಬಂದವರ ಫೋಟೋವನ್ನ ತೆಗೆದುಕೊಂಡು ಒಳಗೆ ಹೋಗಿ ನಾಗಮ್ಮನಿಗೆ ತೋರಿಸ್ತಾರಂತೆ. ಅಮ್ಮ ಓಕೆ ಅಂದ್ರಷ್ಟೇ ಒಳಗೆ ಬಿಡ್ತಾರಂತೆ. ಹೀಗೆ TV9 ರಹಸ್ಯ ಕಾರ್ಯಾಚರಣೆ ತಂಡದ ಸದಸ್ಯರ ಫೋಟೋವನ್ನ ತೆಗೆದುಕೊಳ್ಳೋಕೆ ಒಬ್ಬ ಬಾಲಕಿ ಬಂದ್ಲು. ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಂಡು ಒಳಗೆ ಹೋಗಿದ್ಲು. ಈ ನಾಗಕನ್ನಿಕೆಯ ಪಲ್ಲಂಗದಾಟಗಳು, ಮಾಂಸದಂಧೆಯ ಅಸಲಿಯತ್ತು ಬೇರೆ ಇದೆ. ಅದರಲ್ಲೂ ಈಕೆ ಮಾಡುವ ಕತ್ತಲ ರಾತ್ರಿಯ ಬೆತ್ತಲ ಪೂಜೆ, 400 ವರ್ಷದ ಪ್ರೇಮಾಂಕುರದ ಇತಿಹಾಸ, ರಾತ್ರೋರಾತ್ರಿ ಮದುವೆಯಾಗಿ ಪರಪುರುಷರ ಜೊತೆ ಆಡುವ ಚೆಲ್ಲಾಟ ಎಲ್ಲರನ್ನೂ ದಿಗಿಲಿಗೆ ಬೀಳುವಂತೆ ಮಾಡುತ್ತೆ. ಅಷ್ಟಕ್ಕೂ ಇದೆಲ್ಲ ವಿಚಾರಗಳನ್ನ ಹೇಳಿದ್ದು ಬೇರ್ಯಾರೂ ಅಲ್ಲ, ಈಕೆಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಇದನ್ನೆಲ್ಲ ಬಾಯ್ಬಿಟ್ಟಿದ್ದಾನೆ. ಒಮ್ಮೊಮ್ಮೆ ಹೀಗೆ ಪರಪುರುಷರ ಜೊತೆ ಈ ರೀತಿ ವಿಚಿತ್ರವಾಗಿ ನಡೆದುಕೊಂಡಿರೋ ಈಕೆ ಕೆಲವೊಮ್ಮೆ ಸಿಂಗಲ್ ಆಗಿ ಡಿಫರೆಂಟ್ ಆಂಗಲ್ನಲ್ಲಿ ಬೇರೆ ಬೇರೆ ಪೋಷಾಕಿನಲ್ಲಿ ಫೋಟೋ ತೆಗೆಸಿಕೊಂಡಿದ್ದಾಳೆ. ಈಕೆ ಪರಪುರುಷರ ಜೊತೆ ಕತ್ತಲ ರಾತ್ರಿಯಲ್ಲಿ ಹಸೆಮಣೆ ಏರ್ತಾಳೆ, ಮದುವೆ ಮಾಡ್ಕೊಳ್ತಾಳೆ. ಅಷ್ಟೇ ಅಲ್ಲ, ಆವತ್ತೇ ಮೊದಲ ರಾತ್ರಿಯೂ ನಡೆದು ಹೋಗುತ್ತೆ. ಅಷ್ಟೇ ಅಲ್ಲ, ಹುಣ್ಣಿಮೆ ಅಮಾವಾಸ್ಯೆ ದಿನಗಳಂದು ಈಕೆ ಬೆತ್ತಲೆ ಪೂಜೆ ನೆರವೇರಿಸ್ತಾಳಂತೆ.
ಇದು ನಾಗಕನ್ನಿಕೆಯಿಂದ ಮೋಸ ಹೋದ ಒಬ್ಬರ ಕಥೆಯಲ್ಲ. ಇಲ್ಲಿ ತಮ್ಮ ಕಷ್ಟಗಳನ್ನ ಪರಿಹರಿಸಿಕೊಳ್ಳೋಕೆ ಬರುವ ಪ್ರತಿಯೊಬ್ಬರಿಗೂ ಇದೇ ರೀತಿ ಚಿತ್ರ ವಿಚಿತ್ರ ಪೂಜೆಗಳನ್ನ ಮಾಡಲಾಗುತ್ತೆ. ಕೆಟ್ಟ ತಂದೆ ಇರಬಹುದು, ಕೆಟ್ಟ ತಾಯಿ ಇರಲ್ಲ ಅನ್ನೋ ಮಾತಿದೆ. ಆದ್ರೆ ಇವರಿಬ್ಬರ ವಿಚಾರದಲ್ಲಿ ಎಲ್ಲವೂ ಉಲ್ಟಾಗಿದೆ. ಯಾಕಂದ್ರೆ ಮಗನ ಪತ್ನಿಯ ಮೇಲೆಯೇ ಅಂದ್ರೆ ಸೊಸೆಯ ಮೇಲೆಯೇ ಈ ದುರುಳರ ವಕ್ರ ಕಣ್ಣು ಬಿದ್ದಿತ್ತಂತೆ. ನಕಲಿ ನಾಗಕನ್ನಿಕೆ ಜನರಿಗೆ ವಂಚನೆ ಮಾಡ್ತಾ ಇರೋದಾದ್ರೂ ಹೇಗೆ? ಪೊಲೀಸರು ಬಂದ ತಕ್ಷಣವೇ ನಾಗಕನ್ನಿಕೆಯ ತಂಗಿ ಮಾಡಿದ ಹೈ ಡ್ರಾಮಾ ಏನು? ಪೊಲೀಸರ ತನಿಖೆಯಲ್ಲಿ ಬಯಲಾಗುತ್ತಾ ವಂಚಕ ಫ್ಯಾಮಿಲಿಯ ಮಸಲತ್ತು? ನೋಡೋಣ ನಾಗಕನ್ನಿಕೆ ಡ್ರಾಮಾ ನ್ಯೂಸ್ ಟಾಪ್ 9ನಲ್ಲಿ. ಈ ನಾಗಕನ್ನಿಕೆಯ ಮನೆಯಲ್ಲಿ ಕಗ್ಗತ್ತಲ ರಾತ್ರಿಯಲ್ಲಿ ಬೆತ್ತಲೆ ಪೂಜೆ ಮಾಡೋ ಬಗ್ಗೆ ಈಕೆಯ ಪುತ್ರ ಎಲ್ಲವನ್ನ ವಿವರವಾಗಿ ಹೇಳಿದ್ದಾನೆ. ಇದನ್ನೆಲ್ಲ ನೋಡೋಕಾಗದೆ ನಾವು ಮನೆ ಬಿಟ್ಟು ಹೊರಗೆ ಬಂದಿದ್ದಾಗಿಯೂ ಹೇಳಿದ. ಅಷ್ಟೇ ಅಲ್ಲ, ನಾವು ಆಗ್ಲೇ ತೋರಿಸಿದ್ವಿ ಅಲ್ವಾ, ರಾತ್ರಿ ನಡೆಯೋ ಮದುವೆ ಪಲ್ಲಂಗದಾಟದ ಬಗ್ಗೆಯೂ ಮತ್ತೊಂದು ಆಘಾತಕಾರಿ ಮಾಹಿತಿಯನ್ನೇ ಹೊರಹಾಕಿದ್ದ. ಜನರನ್ನ ನಾಗಕನ್ನಿಕೆ ಮತ್ತು ಈಕೆ ಪತಿ ಅದೇಗೆ ಮರಳು ಮಾಡ್ತಾರೆ ಅನ್ನೋದಕ್ಕೆ ಇವರು ಕಟ್ಟುವ ಕಥೆಗಳೇ ಸಾಕ್ಷಿ. ಯಾಕಂದ್ರೆ ತಮ್ಮ ಬಳಿ ಸಮಸ್ಯೆ ಹೇಳ್ಕೊಂಡು ಬರುವ ಜನರನ್ನ ಇವರು 5 ಅಮಾವಾಸ್ಯೆ ಪೂಜೆ ಮಾಡಬೇಕು, 5 ಹುಣ್ಣಿಮೆ ಪೂಜೆ ಮಾಡಬೇಕು, ನಿಮಗಿದ್ದ ತೊಂದರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ನಂಬಿಸ್ತಾರಂತೆ. ಆದರೆ 5ನೇ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಅಲ್ಲಿ ನಡೆಯೋದೇ ಚಿತ್ರ ವಿಚಿತ್ರವಾದ 400 ವರ್ಷಗಳ ಹಿಂದಿನ ಪ್ರೀತಿ ಪ್ರೇಮ ಮದುವೆ ಕಹಾನಿ ಕಟ್ತಾರೆ. ಹೆತ್ತ ಮಗನೇ ತನ್ನ ತಂದೆ ತಾಯಿ ಮಾಡಿರೋ ಈ ಅನಾಚಾರವನ್ನ ಅದೆಷ್ಟು ನೋವಿನಿಂದ ಹೇಳ್ತಿದ್ದಾರೆ ಅಂತಂದ್ರೆ, ಇದಕ್ಕೂ ಭಯಾನಕ ಅಂದ್ರೆ ಮಗನ ಪತ್ನಿ ಅಂದ್ರೆ ಸೊಸೆಯನ್ನೇ ಇವರೆಲ್ಲ ಸೇರಿ ವೇಶ್ಯಾವಾಟಿಕೆಗೆ ದೂಡೋಕೆ ಯತ್ನಿಸಿದ್ದಾರಂತೆ. ಮಗನಿಗೆ ಬ್ಲ್ಯಾಕ್ ಮೇಲ್ ಸಹ ಮಾಡ್ತಿದ್ರಂತೆ. ಮಗನ ಬಳಿ ಈ ನಕಲಿ ನಾಗಕನ್ನಿಕೆಯ ಕರಾಳ ವಿಚಾರಗಳ ಬಗ್ಗೆ ಮಾಹಿತಿ ಪಡೆದಿದ್ದ TV9 ರಹಸ್ಯ ಕಾರ್ಯಾಚರಣೆ ತಂಡ ಮಾರನೇ ದಿನ ಅಂದ್ರೆ ಮಂಗಳವಾರ ಮತ್ತೆ ಈ ನಾಗಮ್ಮನ ಮನೆಗೆ ಎಂಟ್ರಿ ಕೊಟ್ಟಿತ್ತು. ಯಾಕಂದ್ರೆ ಈ ಬಾರಿ ದರ್ಶನ ಕೊಡ್ತೀನಿ ಅಂತ ಹಿಂದಿನ ದಿನವೇ ನಾಗಮ್ಮ ಹೇಳಿ ಕಳುಹಿಸಿದ್ಲು. ಹೀಗಾಗಿ ನಾಗಮ್ಮನ ಮನೆಯೊಳಗೆ ಹೋದ TV9 ರಹಸ್ಯ ಕಾರ್ಯಾಚರಣೆ ಟೀಮ್ಗೆ ಕಂಡಿದ್ದು ಮತ್ತೊಂದು ಭಯಾನಕ ಸಂಗತಿ. ಈ ನಕಲಿ ನಾಗಕನ್ನಿಕೆ ಮಾಡ್ತಾ ಇರೋ ದಂಧೆಗಳು ಎಂಥದ್ದು, ಹಾಕಿದ್ದ ವೇಷಗಳು ಎಂಥದ್ದು, ಮಗ ಸೊಸೆಗೆ ಮಾಡಿದ ಮೋಸ, ಬೆತ್ತಲೆ ಪೂಜೆ, ಕಗ್ಗತ್ತಲಲ್ಲಿ ನಡೆಯೋ ಮದುವೆ, ಪಲ್ಲಂಗ ಪರಿಣಯ ಎಲ್ಲವೂ ಗೊತ್ತಾಗಿದೆ. ಆದರೆ ಇದರ ಜೊತೆ ಈ ನಕಲಿ ನಾಗಮ್ಮನಿಗೆ ಮತ್ತೊಂದು ಖಯಾಲಿಯೂ ಇದೆ. TV9 ರಹಸ್ಯ ಕ್ಯಾಮೆರಾ ತಂಡ ಈಕೆಯ ಮನೆಯನ್ನ ಪ್ರವೇಶ ಮಾಡಿದಾಗ ಮತ್ತೊಂದು ಬೆಚ್ಚಿ ಬೀಳಿಸುವ ಸಂಗತಿ ಬಯಲಾಗಿದೆ. ಈಕೆ ಬಿಯರ್ ಕುಡಿತಾಳೆ, ಮಟನ್ ಅಂದ್ರೆ ಮಲಗಿದ್ದಲ್ಲೇ ಕುಣಿತಾಳೆ. ತನ್ನ ಮೇಲೆ ನಾಗಮ್ಮ ಬಂದು ಹೇಳ್ತಿದ್ದಾಳೆ ಅನ್ನುವಂತೆ ಅದೇನನ್ನೋ ಬಾಯಾಡಿಸ್ತಾ ಕೈಯಲ್ಲೇ ಜಪ ಮಾಡಿದ ರೀತಿ ಭಾರೀ ಡ್ರಾಮಾ ಮಾಡಿದ ಈ ನಕಲಿ ನಾಗಿಣಿ ಕಟ್ಟೆ ಮೇಲೆ ಹಾಲು ಹಾಕೋಗಿ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಮಾಡ್ಬೇಕು ಅನ್ಸಿದ್ರೆ ಮಾಡಿ ಅಂತ ಪದೇ ಪದೇ ಹೇಳ್ತಿದ್ಲು. ಆ ಬೇರೆ ಸೇವೆ ಮತ್ತೇನೂ ಅಲ್ಲ, ಝಣಝಣ ಕಾಂಚಾಣ ಬೇಕು ಅನ್ನೋ ಬೇಡಿಕೆಯ ಒಳಾರ್ಥ ಅಷ್ಟೇ. ಮಂಗಳವಾರದ ಪೂಜೆ ಮುಗಿಸಿಕೊಂಡು ನಮ್ಮ ತಂಡ ಅಲ್ಲಿಂದ ಹೊರಟಿತ್ತು. ಮತ್ತೆ ಶುಕ್ರವಾರದ ಪೂಜೆಗೆ ಆ ಶಂಕರ್ ಹೇಳಿದ ಬಿಯರ್ ಮಟನ್ ಎಲ್ಲವನ್ನ ಹಿಡ್ಕೊಂಡೇ ಎಂಟ್ರಿ ಕೊಟ್ಟಿತ್ತು. ಆವತ್ತೂ ಸಹ ಈಕೆಯ ರೂಮಿನಲ್ಲಿ ಭರ್ಜರಿ ಪೂಜೆ ನಡೀತಾ ಇತ್ತು. ದೇವಲೋಕದಿಂದ ನಾಗಮ್ಮನೆ ಇಳಿದು ಬಂದಿದ್ದಾಳೆ ಅನ್ನುವಂತೆ ಮನೆಯವರೆಲ್ಲ ಸೇರಿ ಹಾಡು ಹಾಡೋಕೆ ಶುರು ಮಾಡಿದ್ರು. ನಾಗದೇವತೆ ಹೆಸರಿನಲ್ಲಿ ನಕಲಿ ನಾಗಕನ್ನಿಕೆ ಮಾಡ್ತಾ ಇದ್ದ ವಂಚನೆ ಬಗ್ಗೆ TV9ನಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆಯೇ ಎಚ್ಚೆತ್ತುಕೊಂಡ ಹೊಸಪೇಟೆ ಗ್ರಾಮಾಂತರ ಸ್ಟೇಷನ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ಗ್ರಾಮೀಣ ಸ್ಟೇಷನ್ ಸಿಪಿಐ ಶ್ರೀನಿವಾಸ್ ಮೇಟಿ ಭೇಟಿ ಕೊಟ್ಟಿದ್ರು. ಸಿಪಿಐ ಶ್ರೀನಿವಾಸ್ ನಕಲಿ ನಾಗಕನ್ನಿಕೆ ಮನಸ್ಥಿತಿ ಬಗ್ಗೆ ವಿವರಣೆಯನ್ನ ಪಡೆದುಕೊಂಡ್ರು. ನಕಲಿ ನಾಗಕನ್ನಿಕೆ ಆರೋಗ್ಯ ತಪಾಸಣೆಗೆ ವೈದ್ಯರು ಆಗಮಿಸಿದ್ರು. ವೈದ್ಯೆಯ ಜೊತೆ ಮಹಿಳಾ ಪೊಲೀಸರಿಂದಲೂ ತಪಾಸಣೆ ನಡೆಸಲಾಯಿತು. ಕಳೆದ 9 ವರ್ಷಗಳಿಂದ ಮಲಗಿದ್ದ ಸ್ಥಿತಿಯಲ್ಲಿ ನಾಗಕನ್ನಿಕೆ ಇದ್ದು ಮಹಿಳಾ ಪೊಲೀಸರು ಮನೆ ಪರಿಶೀಲನೆ ನಡೆಸಿದ್ದಾರೆ. ಮೂರನೇ ಅಲೆಯ ಭೀತಿ ಮಧ್ಯೆಯೇ ಸ್ಕೂಲ್ಗಳು ಓಪನ್ ಆಗೋದು ಫಿಕ್ಸಾ? ಖಾಸಗಿ ಶಾಲೆಗಳ ಪರ ನಿಂತ ಶಿಕ್ಷಣ ಸಚಿವ BC ನಾಗೇಶ್
ಇವತ್ತೇ ರಿಲೀಸ್ ಆಗಲಿದೆಯಾ ಸ್ಕೂಲ್ ಗೈಡ್ಲೈನ್ಸ್? ನೋಡೋಣ. ಸ್ಕೂಲ್ ಓಪನಿಂಗ್ ನ್ಯೂಸ್ ಟಾಪ್ 9. ರಾಜ್ಯದಲ್ಲಿ ಕೊರೋನಾ ಸೋಂಕು ಸೈಲೆಂಟ್ ಆಗಿ ಅಬ್ಬರ ಶುರು ಮಾಡಿದೆ. ಕೊರೋನಾ 3ನೇ ಅಲೆ ಭೀತಿ ಮಧ್ಯೆಯೂ ಸ್ಕೂಲ್ ಓಪನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯದಲ್ಲಿ ಮೊದಲು ಎಲ್ಲೆಲ್ಲಿ ಸ್ಕೂಲ್ಗಳು ಓಪನ್ ಆಗಲಿವೆ, ಶಾಲಾರಂಭಕ್ಕೆ ಶಿಕ್ಷಣ ಇಲಾಖೆಯ ಗೈಡ್ಲೈನ್ಸ್ನಲ್ಲಿ ಏನಿರಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಶಾಲೆ ತೆರೆಯೋ ಬಗ್ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಿಲುವು ಸಕಾರಾತ್ಮಕವಾಗಿದ್ದು, ಶೀಘ್ರದಲ್ಲೇ ಸ್ಕೂಲ್ ತೆರೆಯೋಕೆ ಶಿಕ್ಷಣ ಇಲಾಖೆ ಸಜ್ಜಾಗಿದೆ. ಆಗಸ್ಟ್ 23ರಿಂದ 9, 10 ಮತ್ತು ಪಿಯು ತರಗತಿಗಳನ್ನು ಆರಂಭ ಮಾಡಲಾಗುತ್ತೆ ಅಂತ ಯಾದಗಿರಿಯಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಕೋವಿಡ್ ಪಾಸಿಟಿವಿಟಿ ದರ 2% ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಶಾಲೆಗಳನ್ನು ಓಪನ್ ಮಾಡಲಾಗುತ್ತೆ. ಶಾಲೆ ಆರಂಭದ ಬಗ್ಗೆ ಅಧಿಕಾರಿಗಳು ಗಮನ ಕೊಡಬೇಕು. ಒಂದು ವೇಳೆ ಕೊರೋನಾ ಹೆಚ್ಚಾದರೆ ಮುಂದಿನ ನಿರ್ಧಾರ ಮಾಡ್ತೀವಿ ಅಂತ ಶಿಕ್ಷಣ ಸಚಿವ ತಿಳಿಸಿದ್ದಾರೆ. ಖಾಸಗಿ ಶಾಲೆಗಳ ಬೆನ್ನಿಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಿಂತಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ರುಪ್ಸಾ ಸಂಘಟನೆ ಜೊತೆ ಒಂದು ಸುತ್ತು ಮಾತುಕತೆ ನಡೆದಿದ್ದು, ಯಾವುದನ್ನು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇರೋದಕ್ಕೆ ಆಗೋದಿಲ್ಲ, ಆದರೆ ಪೋಷಕರನ್ನ ಗ್ರಾಹಕರ ತರ ನೋಡಬೇಡಿ ಅಂತ ಹೇಳಿದ್ದೇನೆ ಅಂತ ಬಿಸಿ ನಾಗೇಶ್ ಹೇಳಿದ್ದಾರೆ. ಅನೇಕ ಜಿಲ್ಲೆಗಳಲ್ಲಿ ಇವತ್ತಿಗೂ ಸರಿಯಾದ ಶಿಕ್ಷಣವನ್ನ ಉಚಿತವಾಗಿ ನೀಡಿದ ಖಾಸಗಿ ಶಾಲೆಗಳೂ ಇವೆ. 51% ಹೆಚ್ಚು ಹೈಸ್ಕೂಲ್ ಮಕ್ಕಳು ಖಾಸಗಿ ಶಾಲೆಯಲ್ಲೇ ಓದ್ತಾ ಇದ್ದಾರೆ ಅಂತ ಬಿಸಿ ನಾಗೇಶ್ ಹೇಳಿದ್ದಾರೆ. ಸರ್ಕಾರದ ರೂಲ್ಸ್ ಅನ್ನ ಎಷ್ಟರ ಮಟ್ಟಿಗೆ ಜಾರಿಗೆ ತರಬಹುದೋ ತಂದಿದ್ದೇವೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಪರವಾಗಿಯೇ ಸರ್ಕಾರ ಇರುತ್ತೆ. ಎಲ್ಲೆಲ್ಲಿ ಪೋಷಕರಿಗೆ ಸಮಸ್ಯೆ ಆಗಿದೆಯೋ ಅಲ್ಲೆಲ್ಲ ಸರ್ಕಾರದ ಚೌಕಟ್ಟಿನಲ್ಲಿ ಕಾನೂನು ಕ್ರಮವನ್ನ ಜರುಗಿಸಿದ್ದೀವಿ ಅಂತ ಬಿಸಿ ನಾಗೇಶ್ ಹೇಳಿದ್ದಾರೆ. ಆಗಸ್ಟ್ 23ನೇ ತಾರೀಕಿನ ಒಳಗೆ ಎಲ್ಲಾ ಶಿಕ್ಷಕರಿಗೆ ವ್ಯಾಕ್ಸಿನ್ ಹಾಕಿಸೋಕೆ ಸೂಚನೆ ನೀಡಲಾಗಿದೆ ಅಂತ ಸಚಿವ ಬಿಸಿ ನಾಗೇಶ್ ತಿಳಿಸಿದ್ದಾರೆ. 80% ಎಲ್ಲ ಕಡೆಯೂ ವ್ಯಾಕ್ಸಿನೇಷನ್ ಆಗಿದೆ. ಕೆಲ ತಾಲೂಕುಗಳಲ್ಲಿ 100% ವ್ಯಾಕ್ಸಿನ್ ಆಗಿದೆ. ಉಳಿದ ಕಡೆಗಳಲ್ಲಿ ಸಹಜವಾಗಿ ಹೆಸಿಟೇಷನ್ ಈಗಲೂ ಇದೆ. ಅಂಥ ಕಡೆಯಲ್ಲಿ ಬಿಇಒಗಳು ಶಿಕ್ಷಕರನ್ನ ಹುಡುಕಿ ವ್ಯಾಕ್ಸಿನ್ ನೀಡುವಂತೆ ಕೋರಲಾಗಿದೆ ಅಂತ ಸಚಿವ ಬಿಸಿ ನಾಗೇಶ್ ಹೇಳಿದ್ರು. ಶಾಲೆಗಳ ಆರಂಭಕ್ಕೆ ಹಿಂದೆ ಮಾರ್ಗಸೂಚಿ ಹೊರಡಿಸುತ್ತೇವೆ ಅಂತ ವಿಧಾನಸೌಧದಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ರು. 2% ಕಡಿಮೆ ಪಾಸಿಟಿವಿಟಿ ದರ ಇರುವ ಕಡೆ ಮಾತ್ರ ಶಾಲೆಗಳನ್ನು ಆರಂಭ ಮಾಡೋಕೆ ಮುಂದಾಗಿದ್ದೇವೆ. ಮಕ್ಕಳಿಗೆ ಹಾಜರಾತಿ ಕಡ್ಡಾಯ ಮಾಡಿಲ್ಲ. ಒಂದು ವೇಳೆ ಸೋಂಕು ಪತ್ತೆಯಾದರೆ ಅಂತಹ ಶಾಲೆಯನ್ನ ಕ್ಲೋಸ್ ಮಾಡ್ತೀವಿ ಅಂತ ಸಚಿವರು ಹೇಳಿದ್ರು. ಒಂದನೇ ತರಗತಿಯಿಂದಲೇ ಶಾಲೆ ಆರಂಭಿಸೋಕೆ ತಜ್ಞರು ಸಲಹೆ ನೀಡಿದ್ದಾರೆ ಅಂತ ವಿಧಾನಸೌಧದಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ರು. ಆಗಸ್ಟ್ 30ರಂದು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಭೆ ನಡೆಯಲಿದ್ದು, ತಾಂತ್ರಿಕ ಸಲಹಾ ಸಮಿತಿ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡ್ತೇವೆ. ಆಗಸ್ಟ್ 23ರಿಂದ 9ರಿಂದ 12ನೇ ತರಗತಿಯನ್ನ ಆರಂಭಿಸಿ ನೋಡ್ತೇವೆ. ಪರಿಣಾಮ ನೋಡಿಕೊಂಡು ಮುಂದೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರುವ ಕಾರಣ ಆಗಸ್ಟ್ 23ರಿಂದಲೇ ಎಲ್ಲಾ ಸ್ಕೂಲ್ಗಳನ್ನು ಓಪನ್ ಮಾಡ್ತಿಲ್ಲ ಅಂತ ಶಿಕ್ಷಣ ಸಚಿವ ಹೇಳಿದ್ದಾರೆ. ರಾಜ್ಯದಲ್ಲಿರುವ 1 ಕೋಟಿಗೂ ಹೆಚ್ಚು ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ಮಕ್ಕಳ ಆರೋಗ್ಯದ ಜೊತೆ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅಂತ ಶಿಕ್ಷಣ ಸಚಿವ ನಾಗೇಶ್ ಹೇಳಿದ್ರು. ಆನ್ಲೈನ್ ಹಾಗೂ ಆಫ್ಲೈನ್ ಎರಡಕ್ಕೂ ಅವಕಾಶ ನೀಡುವ ಸಾಧ್ಯತೆ ಇದ್ದು, 50% ಮಾತ್ರ ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗೋಕೆ ಅವಕಾಶ ನೀಡಲಾಗುತ್ತೆ ಅಂತ ಹೇಳಲಾಗಿದೆ. ಕೊಠಡಿಯಲ್ಲಿ 20 ವಿದ್ಯಾರ್ಥಿಗಳಿಗೆ ಮಾತ್ರ ಕಲಿಕೆಗೆ ಅವಕಾಶ ಕಲ್ಪಿಸಿ ಬ್ಯಾಚ್ ಮಾದರಿಯಲ್ಲಿ ಕ್ಲಾಸ್ ನಡೆಸೋಕೆ ಮಾರ್ಗಸೂಚಿಯಲ್ಲಿ ತಿಳಿಸಲಾಗುತ್ತೆ ಅಂತ ಹೇಳಲಾಗಿದೆ. ಬೆಂಗಳೂರಿನಲ್ಲಿ ರಾತ್ರೋರಾತ್ರಿ ನಿಗೂಢ ಸ್ಫೋಟಗೊಂಡಿದ್ದು ಹೇಗೆ? ಇಡೀ ಮನೆಯೇ ಛಿದ್ರವಾಗಿದ್ದು ಹೇಗೆ? ಸ್ಫೋಟದ ತೀವ್ರತೆಗೆ 1 ಕಿಲೋಮೀಟರ್ನಷ್ಟು ಕೇಳಿಸೋಕೆ ಕಾರಣವಾದ್ರೂ ಏನು? ನೋಡೋಣ. ನಿಗೂಢ ಸ್ಫೋಟ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ
ವಿಜಯನಗರದ ಹಂಪಿ ನಗರದ ಮನೆಯಲ್ಲಿ ನಿಗೂಢವಾಗಿ ಸ್ಫೋಟಗೊಂಡಿದ್ದು ಎರಡಂತಸ್ತಿನ ಕಟ್ಟಡದ ಮೊದಲನೇ ಮಹಡಿ ಮನೆಯಲ್ಲಿ ಬ್ಲಾಸ್ಟ್ ಆಗಿದೆ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದು ವೃದ್ಧ ದಂಪತಿಗೆ ಗಂಭೀರ ಗಾಯಗಳಾಗಿದೆ. 74 ವರ್ಷದ ಸೂರ್ಯನಾರಾಯಣ್ ಶೆಟ್ಟಿ, 70 ವರ್ಷದ ಪುಷ್ಪಾವತಮ್ಮಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಮಧ್ಯರಾತ್ರಿ 12:45 ಸುಮಾರಿಗೆ ಸ್ಫೋಟ ಸಂಭವಿಸಿದ್ದು, ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಮನೆಯವರಲ್ಲಿ ಆತಂಕ ಹೆಚ್ಚಾಗಿದೆ. ಮನೆಯಲ್ಲಿ ನಿಗೂಢವಾಗಿ ಸ್ಫೋಟ ಸಂಭವಿಸಿದ್ದರ ಪರಿಣಾಮ ಸುಮಾರು 5ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯುಂಟಾಗಿದೆ. ಅಕ್ಕಪಕ್ಕದ ಮನೆಯ ಗಾಜುಗಳು ಪುಡಿಪುಡಿಯಾಗಿದ್ದು, ಕಟ್ಟಡದ ಗೋಡೆಗಳು ಬಿರುಕು ಬಿಟ್ಟಿವೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಸಂಪೂರ್ಣವಾಗಿ ಚೆಲ್ಲಾಪಿಲ್ಲಿಯಾಗಿದ್ದು, ಮನೆ ಬಾಗಿಲು ಪೀಸ್ ಪೀಸಾಗಿದೆ. ಸ್ಫೋಟದ ತೀವ್ರತೆಗೆ ಕಬ್ಬಿಣದ ಗ್ರಿಲ್ ಕೂಡ ಮುರಿದು ಹೋಗಿದೆ. ಮನೆ ಮುಂದಿದ್ದ ಹೂವಿನ ಗಿಡದ ಪಾಟ್ಗಳೆಲ್ಲವೂ ಛಿದ್ರ ಛಿದ್ರವಾಗಿದೆ. ಮನೆಯಲ್ಲಿ ನಿಗೂಢ ಸ್ಫೋಟದ ತೀವ್ರತೆ ಸುಮಾರು 1 ಕಿಲೋಮೀಟರ್ ವರೆಗೂ ಕೇಳಿಸಿದ್ಯಂತೆ. ಸ್ಫೋಟದಿಂದಾಗಿ ಅಕ್ಕಪಕ್ಕದ ಮನೆಗಳ ಮೇಲೆ ಕಬ್ಬಿಣದ ಗ್ರಿಲ್ ಬಿದ್ದಿದೆ. ಡೋರ್ಗಳು ಪೀಸ್ ಪೀಸ್ ಆಗಿದೆ. ಮನೆಯ ಮುಂದೆ ಹಾದು ಹೋಗಿದ್ದ ವಿದ್ಯುತ್ ತಂತಿ ಕೂಡ ಕಟ್ ಆಗಿದೆ. ತಕ್ಷಣವೇ ಮನೆಯಿಂದ ಹೊರಹೋಡಿ ಬಂದಂತ ಜನರು ಮನೆಯಲ್ಲಿದ್ದಂತಹ ವೃದ್ಧ ದಂಪತಿಯನ್ನು ರಕ್ಷಣೆ ಮಾಡಿದ್ದು, ಪುಷ್ಪಾವತಮ್ಮಗೆ ಸುಮಾರು 70% ಸುಟ್ಟ ಗಾಯಗಳಾಗಿದೆ. ಸ್ಫೋಟದಿಂದಾಗಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ವೃದ್ಧೆ ಪುಷ್ಪಾವತಮ್ಮರನ್ನ ತಕ್ಷಣವೇ ವಿಜಯನಗರ ಆಸ್ಪತ್ರೆಗೆ ಕುಟುಂಬಸ್ಥರು ದಾಖಲಿಸಿದ್ರು. ಆದರೆ ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯನಗರ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ವೃದ್ಧ ಗಾಯಾಳು ಸೂರ್ಯನಾರಾಯಣ್ ಶೆಟ್ಟಿಗೆ ವಿಜಯನಗರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ಸ್ಫೋಟಗೊಂಡ ಘಟನಾ ಸ್ಥಳಕ್ಕೆ ವಿಜಯನಗರ ಸ್ಟೇಷನ್ನ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಗ್ನಿಶಾಮಕ ದಳದ ಸಿಬ್ಬಂದಿ ಬರುವಷ್ಟರಲ್ಲಿಯೇ ಸ್ಥಳೀಯರೆಲ್ಲ ಸೇರಿ ಬೆಂಕಿ ನಂದಿಸಿದ್ರು. ಸ್ಫೋಟದ ಬಳಿಕ ಪರಿಶೀಲನೆ ಮಾಡಿದಾಗ ಸ್ಫೋಟ ಹೇಗಾಯಿತು ಅನ್ನೋದೇ ಗೊಂದಲ ಸೃಷ್ಟಿ ಮಾಡಿದೆ. ಮೊದಲು ಸಿಲಿಂಡರ್ ಸ್ಫೋಟ ಅಂತಲೇ ಹೇಳಲಾಗಿತ್ತು. ಆದರೆ ಮನೆಯಲ್ಲಿದ್ದ 2 ಸಿಲಿಂಡರ್ ಸೇಫ್ ಆಗಿದೆ. ಇತ್ತೀಚೆಗೆ ಸೂರ್ಯನಾರಾಯಣ್ ಶೆಟ್ಟಿ, ಪುಷ್ಪಾವತಮ್ಮ ದಂಪತಿ ಪುತ್ರ ದಿನೇಶ್ ಒಂದು ಎಲೆಕ್ಟ್ರಿಕ್ ಬೈಕ್ ಖರೀದಿ ಮಾಡಿದ್ರಂತೆ. ಅದರ ಬ್ಯಾಟರಿ ಏನಾದರೂ ಬ್ಲಾಸ್ಟ್ ಆಗಿದ್ಯಾ ಅಂತ ಪರಿಶೀಲನೆ ನಡೆಸಲಾಯಿತು. ಆದರೆ ಬ್ಯಾಟರಿ ಕೂಡ ಸೇಫ್ ಆಗಿದೆ. ಸ್ಫೋಟದ ಬೆನ್ನಲ್ಲೇ ಮಲಗಿದ್ದ ವೃದ್ಧ ದಂಪತಿಗೆ ಬೆಂಕಿಯ ಮೊದಲು ಕಂಟಕವಾಗಿತ್ತು. ರೂಮ್ನಲ್ಲಿ ಮಲಗಿದ ಪುಷ್ಪಾವತಮ್ಮ ಬೆಡ್ಶೀಟ್ಗೆ ಬೆಂಕಿ ತಗುಲಿತು. ಹಾಲ್ನಲ್ಲಿ ಮಲಗಿದ ಸೂರ್ಯನಾರಾಯಣ್ ಶೆಟ್ಟಿ ಮೇಲೆ ವಸ್ತುಗಳೆಲ್ಲವೂ ಬಿದ್ದಿದ್ವು. ತಕ್ಷಣ ಮೊದಲನೇ ಮಹಡಿಯಲ್ಲಿದ್ದ ಮನೆಗೆ ಹೋದಂತಹ ಸ್ಥಳೀಯರು ನೀರು ಹಾಕಿ ಬೆಂಕಿ ನಂದಿಸಿ ಇಬ್ಬರನ್ನು ರಕ್ಷಣೆ ಮಾಡಿದ್ದಾರೆ. ಮನೆಯಲ್ಲಿ ನಿಗೂಢವಾಗಿ ಸ್ಫೋಟಗೊಂಡಿರುವುದು ಎಲ್ಲರಿಗೂ ಆತಂಕಕ್ಕೆ ಕಾರಣವಾಗಿದ್ರೆ, ಈ ಸ್ಫೋಟ ಹೇಗುಂಟಾಯಿತು ಅನ್ನೋದು ಇನ್ನೂ ನಿಗೂಢವಾಗಿ ಉಳಿದಿದೆ. ಗ್ಯಾಸ್ ಗೀಸರ್ಗೂ ಯಾವುದೇ ಹಾನಿಯಾಗಿಲ್ಲ. ಹಾಲ್, ಕಿಚನ್, ಬೆಡ್ರೂಮ್ ಸೇರಿದಂತೆ ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದೆ. ಆದರೆ ಇತ್ತೀಚೆಗಷ್ಟೇ ಖರೀದಿ ಮಾಡಿದಂತಹ ಫ್ರಿಡ್ಜ್ ಪೀಸ್ ಪೀಸ್ ಆಗಿದೆ. ಸ್ಫೋಟ ಯಾವುದರಿಂದ ಸಂಭವಿಸಿತು ಅನ್ನೋದೇ ನಿಗೂಢವಾಗಿದೆ. ಸ್ಫೋಟದಿಂದಾಗಿ ಬೆಳಕಿಲ್ಲದೆ ಇಡೀ ಏರಿಯಾ ಒಂದು ಕ್ಷಣ ಕತ್ತಲೆಯಲ್ಲಿತ್ತು. ಹಂಪಿ ನಗರದ ಮನೆಯಲ್ಲಿ ಸ್ಫೋಟದ ಆಘಾತಕಾರಿ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನೆಯ ಡೋರ್ ಗ್ರಿಲ್ ಛಿದ್ರ ಛಿದ್ರವಾಗಿ ಹಾರಿ ಹೋಗಿ ಬೀಳುವಾಗ ಮುಂದೆ ಇದ್ದಂತಹ ತಂತಿಗೆ ತಗುಲಿದೆ. ಈ ವೇಳೆ ವಿದ್ಯುತ್ ತಂತಿಯಲ್ಲಿ ಸ್ಪಾರ್ಕ್ ಆಗಿದ್ದು, ತಕ್ಷಣ ಏರಿಯಾದಲ್ಲಿ ಕರೆಂಟ್ ಕಟ್ ಆಗಿ ಕತ್ತಲೆ ಆವರಿಸಿದೆ. ನಿಗೂಢ ಸ್ಫೋಟಕ್ಕೆ ರಾಜಧಾನಿ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಮಧ್ಯರಾತ್ರಿ ನಡೆದ ಬ್ಲಾಸ್ಟ್ನಿಂದ ಸಿಲಿಕಾನ್ ಸಿಟಿಗೆ ದೊಡ್ಡ ಶಾಕ್ ಕೊಟ್ಟಂತಾಗಿದೆ. ನಿಗೂಢ ಸ್ಫೋಟದ ಭೀಕರ ದೃಶ್ಯವೇ ಮೈ ನಡುಗಿಸುವಂತಿದೆ. ಸ್ಫೋಟದಿಂದ ಮನೆಯಲ್ಲಿದ್ದ ವಸ್ತುಗಳು ಚೆಲ್ಲಾಪಿಲ್ಲಿಯಾದ ಪರಿ ಕಂಡು ಜನ ಹೌಹಾರಿದ್ರು ಕೂಡ ಸ್ಫೋಟಕ್ಕೆ ಕಾರಣ ಮಾತ್ರ ಇನ್ನೂ ತಿಳಿದು ಬಂದಿಲ್ಲ. ಪೊಲೀಸ್ ಕೆಲಸದಲ್ಲಿ ಇದ್ದುಕೊಂಡೇ ಕೋಟಿ ಕೋಟಿ ಲೂಟಿ. ಮಾವನ ಹೆಸರಲ್ಲಿ 5 ಕೋಟಿ ಬಂಗಲೆ ಕಟ್ಟಿಸಿದ್ದ ಇನ್ಸ್ಪೆಕ್ಟರ್ ಹಿಸ್ಟರಿ ರಿವೀಲ್ ಆಗಿದ್ದು ಹೇಗೆ? ಎಸಿಬಿ ದಾಳಿಯಲ್ಲಿ ಸಿಕ್ಕ ಬಲವಾದ ಸಾಕ್ಷಿಗಳು ಏನೇನು ನೋಡೋಣ. ಕೋಟಿಗೆ ಹಾಕಿ ನ್ಯೂಸ್ ಟಾಪ್ 9ನಲ್ಲಿ. ಇತ್ತೀಚೆಗೆ ಆದಾಯ ಮೀರಿ ಆಸ್ತಿ ಗಳಿಸುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದ್ದು, ಸರ್ಕಾರಿ ಕೆಲಸದಲ್ಲಿರೋರೇ ಅಕ್ರಮ ಸಂಪತ್ತಿನ ಒಡೆಯರಾಗ್ತಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಕೇಸ್ನಲ್ಲಿ ಇನ್ಸ್ಪೆಕ್ಟರ್ ವಿಕ್ಟರ್ ಸೈಮನ್ ಸಂಪತ್ತನ್ನ ಎಸಿಬಿ ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ಎಸಿಬಿ ತನಿಖೆ ವೇಳೆ ಕೋಟ್ಯಂತರ ಬೆಲೆ ಬಾಳುವ ಭವ್ಯ ಬಂಗಲೆ ಪಕ್ಕಾ ಲೆಕ್ಕ ಸಿಕ್ಕಿದ್ದು, ಇನ್ಸ್ಪೆಕ್ಟರ್ ಭವ್ಯ ಅರಮನೆಯ ನಿರ್ಮಾಣದ ಲೆಕ್ಕದ ರಹಸ್ಯವು ರಿವೀಲ್ ಆಗಿದೆ. ಮೈಸೂರಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರೋ ವಿಕ್ಟರ್ ಸೈಮನ್ ಸರ್ಕಾರಿ ಕೆಲಸ ಮಾಡುತ್ತಲೇ ಐಷಾರಾಮಿ ಬಂಗಲೆಯ ಒಡೆಯನಾಗಿದ್ದಾರೆ. ಸೋದರ ಮಾವನ ಉಸ್ತುವಾರಿಯಲ್ಲಿ ನಿರ್ಮಿಸ್ತಾ ಇದ್ದ ಐಷಾರಾಮಿ ಬಂಗಲೆಯ ಲೆಕ್ಕ ಸಿಕ್ಕಿದೆ. ವಿದೇಶದಿಂದಲೇ ಬಂಗಲೆಯ ಲೈಟ್ಸ್, ಫರ್ನಿಚರ್ಸ್,
ದುಬಾರಿ ಒಳಾಂಗಣ ವಿನ್ಯಾಸ ಪರಿಕರಗಳನ್ನು ತರಿಸಿ ಅಳವಡಿಕೆ ಮಾಡಲಾಗಿದೆ. ಬೆಳ್ಳಂದೂರು ಇನ್ಸ್ಪೆಕ್ಟರ್ ಆಗಿದ್ದ ವೇಳೆ ಖಾಸಗಿ ಕಂಪನಿ ಫೈನಾನ್ಸ್ ವಿಚಾರದಲ್ಲಿ ಇದೇ ಇನ್ಸ್ಪೆಕ್ಟರ್ ವಿಕ್ಟರ್ ಸೈಮನ್ ಎಂಟ್ರಿಯಾಗಿದ್ದಂತೆ ಸುಮಾರು 1.25 ಕೋಟಿ ಲಂಚ ಪಡೆದು ಅಕ್ರಮ ಎಸಗಿರೋ ಆರೋಪ ಎದುರಾಗಿದೆ. ಪಕ್ಷಪಾತದಿಂದ ಅನುಕೂಲ ಮಾಡಿಕೊಟ್ಟ ಆರೋಪ ಈ ಇನ್ಸ್ಪೆಕ್ಟರ್ ಮೇಲಿದ್ದು, ಮೈಸೂರಿನ ಎಚ್ಡಿ ಕೋಟೆಯಲ್ಲಿ ವಿಕ್ಟರ್ ಸೈಮನ್ಗೆ ಸೇರಿದ 3 ಎಕರೆ ಜಮೀನು ಸಹ ಇದೆಯಂತೆ. ಭ್ರಷ್ಟಾಚಾರ ಆರೋಪ ಹೊತ್ತ ಇನ್ಸ್ಪೆಕ್ಟರ್ ವಿಕ್ಟರ್ ಸೈಮನ್ ನಿರ್ಮಾಣದ ಬಂಗಲೆ ಇನ್ಸೈಡ್ ಫೋಟೋ ಟಿವಿ9ಗೆ ಲಭ್ಯವಾಗಿದೆ. ಝಗಮಗಿಸುವ ವಿದೇಶಿ ಲೈಟಿಂಗ್, ಸ್ವಿಮ್ಮಿಂಗ್ ಪೂಲ್, ಡೈನಿಂಗ್ ಹಾಲ್, ಡ್ರಾಯಿಂಗ್ ರೂಮ್, ಲಿವಿಂಗ್ ಹಾಲ್ ಫೋಟೋಗಳು ಲಭ್ಯವಾಗಿದೆ. ದುಬಾರಿ ಬೆಲೆಯ ವಿದೇಶಿ ಆಮದು ಮಾಡಿಕೊಂಡಿರೋ ವಸ್ತುಗಳಿಂದಲೇ ಬಂಗಲೆಯ ಒಳ ವಿನ್ಯಾಸ ಮಾಡಲಾಗಿದೆ. ಈ ಐನಾತಿ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆಗೆ ಸೇರಿ ಕೇವಲ 18 ವರ್ಷಗಳಷ್ಟೇ ಆಗಿರುವುದು. ಅಷ್ಟರಲ್ಲಾಗಲೇ ಕೋಟಿ ಹಣ ಸಂಪಾದನೆ ಮಾಡಿದ್ದಾರಂತೆ. 2003ರಲ್ಲಿ PSI ಆಗಿ ಪೊಲೀಸ್ ಇಲಾಖೆಗೆ ಸೇರಿದಂತಹ ವಿಕ್ಟರ್ ಸೈಮನ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಪಡೆದು ಬೆಂಗಳೂರಿನ ವಿವಿಧ ಸ್ಟೇಷನ್ಗಳಲ್ಲೂ ಕೆಲಸ ಮಾಡಿದ್ದು, ಹೋದಡೆಯಲ್ಲೆಲ್ಲ ತನ್ನ ಕೈ ಚಳಕ ತೋರಿಸಿ ಕೋಟಿ ಲೂಟಿ ಮಾಡಿರುವ ಆರೋಪ ಎದುರಾಗಿದೆ. ಸದ್ಯ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಡಿ ಪೊಲೀಸ್ ಇನ್ಸ್ಪೆಕ್ಟರ್ ವಿಕ್ಟರ್ ಸೈಮನ್ ವಿರುದ್ಧ ಖುದ್ದು ಎಸಿಬಿಯೇ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಈಗಾಗಲೇ ತನಿಖೆ ಚುರುಕುಗೊಂಡಿದ್ದು, ಎಸಿಬಿ ಬಂಧನದ ವೇಳೆ ವಿಕ್ಟರ್ ಸೈಮನ್ BMTF ಇನ್ಸ್ಪೆಕ್ಟರ್ ಆಗಿದ್ದರಂತೆ. ಎಸಿಬಿ ತನಿಖೆ ನಡೆಸಿ ದಾಳಿ ವೇಳೆ ಪತ್ತೆಯಾದ ಮಹತ್ವದ ದಾಖಲೆಗಳು, ಮೈಸೂರಿನ ಐಷಾರಾಮಿ ಬಂಗಲೆ ಲೆಕ್ಕದ ಪುಸ್ತಕವೇ ಸೈಮನ್ಗೆ ಕುತ್ತಾಗುವ ಸಾಧ್ಯತೆ ಇದೆ. ವಿಕ್ಟರ್ ಸೈಮನ್ ಎಂಥ ಐನಾತಿ ಅಂದ್ರೆ, ಪೊಲೀಸ್ ಇಲಾಖೆಯಲ್ಲಿದ್ದುಕೊಂಡೇ ಮಾಡಿದಂತಹ ಅಕ್ರಮಗಳಿಂದಾಗಿ ಕೋಟಿ ಸಂಪಾದನೆ ಮಾಡಿದ್ದು, ಬರೋಬ್ಬರಿ 5 ಕೋಟಿ ವೆಚ್ಚದಲ್ಲಿ ಭವ್ಯ ಬಂಗಲೆ ನಿರ್ಮಾಣ ಮಾಡಲಾಗಿದೆ. ಬಂಗಲೆಗೆ ಖರ್ಚು ಮಾಡಿದ ಪೈಸೆ ಲೆಕ್ಕ ಎಸಿಬಿಗೆ ಲಭ್ಯವಾಗಿದ್ದು, 60-80 ನಿವೇಶನದಲ್ಲಿ 3 ಅಂತಸ್ತಿನ ಐಷಾರಾಮಿ ಬಂಗಲೆಯ ಅಸಲಿ ಸತ್ಯ ಬಯಲಾಗಿದೆ. ಎಚ್ಡಿ ಕೋಟೆಯಲ್ಲಿ ಜಮೀನು ಖರೀದಿಸಿದ ವಿಕ್ಟರ್ ಸೈಮನ್ ಅಲ್ಲೂ ಕೂಡ ತನ್ನ ನೌಟಂಕಿ ಆಟವಾಡಿದ. ಸುಮಾರು 1.24 ಕೋಟಿಗೆ ರೆಸಾರ್ಟ್ ಮಾಡಿಸ್ತೀನಿ ಅಂತ ಹೇಳಿ ಯಾರ ಹತ್ರ ಲಂಚ ಪಡೆದಿದ್ನೋ ಅವರಿಗೆ ಲೀಸ್ಗೆ ಕೊಟ್ಟಿದ್ದೀನಿ ಅಂತ ಸಬ್ ರಿಜಿಸ್ಟರ್ಗೆ ಹೇಳಿರ್ತಾನೆ. ಬಳಿಕ ಲೀಸ್ ಕೂಡ ಕ್ಯಾನ್ಸಲ್ ಮಾಡಿಸಿರ್ತಾನೆ. ಲೀಸ್ ಕ್ಯಾನ್ಸಲ್ ಮಾಡಿರೋ ಬಗ್ಗೆ ಎಲ್ಲೋ ವಿಕ್ಟರ್ ಸೈಮನ್ ಬಾಯ್ಬಿಟ್ಟಿರುವುದಿಲ್ಲ. ಭ್ರಷ್ಟಾಚಾರ ಸಮರ್ಥಿಸಿಕೊಳ್ಳುವ ಸಲುವಾಗಿ ಲೀಸ್ ಕ್ಯಾನ್ಸಲ್ ಬಗ್ಗೆ ಆತ ಯಾರಿಗೂ ಹೇಳಿರುವುದಿಲ್ಲ. ಆದ್ರೆ ಎಸಿಬಿ ದಾಳಿ ವೇಳೆ ಲೀಸ್ ಡಾಕ್ಯುಮೆಂಟ್ ಸಿಗುತ್ತೆ. ಐನಾತಿ ವಿಕ್ಟರ್ ಸೈಮನ್ ಬೆಂಗಳೂರಿನಲ್ಲೇ ಕೆಲಸ ಮಾಡುತ್ತಲೇ ಬೇರೆಡೆ ಜಮೀನು ಬಂಗಲೆ ನಿರ್ಮಾಣ ಮಾಡಿಕೊಂಡಿದ್ದ. ಈತನ ಭ್ರಷ್ಟ ಕೆಲಸ ನೋಡಿಯೇ BMTFನಲ್ಲಿ ಕೆಲಸ ಮಾಡ್ತಿದ್ದ ವಿಕ್ಟರ್ ಸೈಮನ್ ಮೇಲೆ ಮಾರ್ಚ್ನಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಆಗಲೇ ಸೈಮನ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಪೆವಿಲಿಯನ್ ಪರೇಡ್ ನಡೆಸಿದ್ದು ಹೇಗೆ? ಪೊಲೀಸ್ ಸ್ಟೋರಿ ಸಿನಿಮಾ ರಿಲೀಸ್ ಆಗಿ 25 ವರ್ಷದ ಸಂಭ್ರಮ. ಡಿಸೆಂಬರ್ಗೆ ಮಾರ್ಟಿನ್ ರಿಲೀಸ್ ಆಗೋದು ಪಕ್ಕಾನಾ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತೀಯ ಕ್ರಿಕೆಟ್ ಬಿಟ್ಟು ಅಮೆರಿಕದ ಮೈನರ್ ಕ್ರಿಕೆಟ್ ಲೀಗ್ನಲ್ಲಿ ಆಡ್ತಾ ಇರೋ ಉನ್ಮುಕ್ತ್ ಚಂದ್ ಮೊದಲನೇ ಪಂದ್ಯದಲ್ಲಿ ಡಕೌಟ್ ಆಗಿದ್ದಾರೆ. ಸಿಲಿಕಾನ್ ವ್ಯಾಲಿ ಸ್ಟ್ರೈಕರ್ ತಂಡದ ಪರವಾಗಿ ಆರಂಭಿಕನಾಗಿ ಕಣಕ್ಕಿಳಿದ ಉನ್ಮುಕ್ತ್ ಚಂದ್ 3 ಎಸೆತಗಳನ್ನು ಎದುರಿಸಿ ಶೂನ್ಯ ಸುತ್ತುವ ಮೂಲಕ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದ್ದಾರೆ. ಜರ್ಮನಿಯ ಫುಟ್ಬಾಲ್ ದಂತಕತೆ ಗೆರಡ್ ಮುಲ್ಲರ್ ನಿಧನಗೊಂಡಿದ್ದಾರೆ. 75 ವರ್ಷದ ಗೆರಡ್ ಮುಲ್ಲರ್ ನಿಧನದ ಕುರಿತು ಬೇಯರ್ನ್ ಮ್ಯೂನಿಕ್ ಫುಟ್ಬಾಲ್ ಕ್ಲಬ್ ದೃಢಪಡಿಸಿದೆ. ತಮ್ಮ ಯಶಸ್ವಿ ವೃತ್ತಿ ಜೀವನದಲ್ಲಿ ಸ್ಟ್ರೈಕರ್ ಮುಲ್ಲರ್ ಬೇಯರ್ನ್ ಪರ 15 ವರ್ಷಗಳ ಅವಧಿಯಲ್ಲಿ 607 ಪಂದ್ಯಗಳಲ್ಲಿ 566 ಗೋಲುಗಳನ್ನು ಗಳಿಸಿದ್ರು. ಬೇಯರ್ನ್ಗೆ 4 ಲೀಗ್ ಪ್ರಶಸ್ತಿ, 4 DFB ಕಪ್ ಹಾಗೂ 3 ಯುರೋಪಿಯನ್ ಕಪ್ಗಳನ್ನು ಗೆದ್ದುಕೊಟ್ಟಿದ್ರು. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮಾರ್ಟಿನ್ ಅವತಾರದಲ್ಲಿ ಕಮಾಲ್ ಮಾಡೋಕೆ ರೆಡಿಯಾಗಿದ್ದಾರೆ. ಸದ್ಯ ಧ್ರುವ ಸರ್ಜಾ ಒಂದೊಂದು ಸಿನಿಮಾಗಾಗಿ ತೆಗೆದುಕೊಳ್ಳುವ ಸಮಯ ವರ್ಷಗಟ್ಟಲೆ ಆಗ್ತಾ ಇದೆ. ಹೀಗಾಗಿ ಮಾರ್ಟಿನ್ ಮಾತ್ರ ಡಿಸೆಂಬರ್ನಲ್ಲಿ ತೆರೆಗೆ ತರುವ ಪ್ಲಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ದಿನ ಲೇಟ್ ಆಗ್ತಾ ಇದ್ದ ಧ್ರುವ ಸರ್ಜಾ ಸಿನಿಮಾಗಳು ಇನ್ಮುಂದೆ ಬೇಗ ಬರ್ತವ ಅನ್ನೋದನ್ನ ಕಾದು ನೋಡಬೇಕಿದೆ. ಬೇರೆ ಸಿನಿಮಾಗಳ ರೀತಿ ಲೇಟ್ ಮಾಡದೆ ಬೇಗ ತೆರೆಗೆ ತರುವ ಪ್ಲಾನ್ ಇದೆ ಅಂತ ಧ್ರುವ ಹೇಳಿಕೊಂಡಿದ್ದಾರೆ.
ರಾಮ ರಾಮಾರೇ ಚಿತ್ರದ ಮೂಲಕ ಗಮನ ಸೆಳೆದಿದ್ದ ನಟ ಶ್ರೀಧರ್ ರಾಮ್ ಈಗ ನಟನೆ ಜೊತೆ ಚಿತ್ರ ನಿರ್ಮಾಣಕ್ಕೂ ಕೈ ಹಾಕಿದ್ದಾರೆ. ಭೀಮಿ ಚಿತ್ರದ ಮೂಲಕ ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಸದ್ಯ ಭೀಮಿ ಚಿತ್ರದ ಟೈಟಲ್ ಅನ್ನ ಕಿಚ್ಚ ಸುದೀಪ್ ರಿಲೀಸ್ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ. ಚಿತ್ರಕ್ಕೆ ಡಿಜೆ ಚಕ್ರವರ್ತಿ ಆಕ್ಷನ್ ಕಟ್ ಹೇಳ್ತಾ ಇದ್ದು, ನಿರ್ಮಾಣದಲ್ಲಿ ಶ್ರೀಧರ್ ರಾಮ್ಗೆ ಕೆಎನ್ ಕಮಲ್ ಎನ್ ಗೌಡ ಸಾಥ್ ಕೊಟ್ಟಿದ್ದಾರೆ. ನಟ ರಾಘವೇಂದ್ರ ರಾಜ್ಕುಮಾರ್ಗೆ ಆಗಸ್ಟ್ 15ರಂದು ಹುಟ್ಟುಹಬ್ಬದ ಸಂಭ್ರಮ. ವಿಶೇಷ ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಬ್ರೇಕ್ ಹಾಕಿದ್ದಾರೆ. ಆದರೂ ವಿಶೇಷ ಅಭಿಮಾನಿಯೊಬ್ಬರು ರಾಘವೇಂದ್ರ ರಾಜ್ಕುಮಾರ್ ಅವರ ಎಲ್ಲಾ ಸಿನಿಮಾಗಳ ಹೆಸರಲ್ಲಿ ಕೇಕ್ ತಯಾರಿಸಿ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಅಭಿಮಾನಿ ಕಳಿಸಿರುವ ಕೇಕನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಅವರ ಸಿನಿಮಾಗಳ ಪಟ್ಟಿ ನೆನಪಿಸಿದ್ದಾರೆ. ಸಾಯಿಕುಮಾರ್ ನಟಿಸಿ ಥ್ರಿಲ್ಲರ್ ಮಂಜು ಆಕ್ಷನ್ ಕಟ್ ಹೇಳಿದ್ದ ಪೊಲೀಸ್ ಸ್ಟೋರಿ ಸಿನಿಮಾಗೆ 25 ವರ್ಷಗಳು ಕಳೆದಿವೆ. 1996ರಲ್ಲಿ ಆಗಸ್ಟ್ 16ರಂದು ಪೊಲೀಸ್ ಸ್ಟೋರಿ ಸಿನಿಮಾ ರಿಲೀಸ್ ಆಗಿ ಕನ್ನಡ ಸಿನಿಮಾ ಅಭಿಮಾನಿಗಳನ್ನ ಫಿದಾ ಮಾಡಿತ್ತು. ಅಂದು ರಿಲೀಸ್ ಆದಾಗ ಪ್ರೇಕ್ಷಕರು ಸಿನಿಮಾ ನೋಡಿ ಕಣ್ತುಂಬಿಕೊಂಡು ಸಾಯಿಕುಮಾರ್ ನಟನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇಂದು ಚಿತ್ರತಂಡ ಅದರ ನೆನಪನ್ನ ಮಾಡಿಕೊಂಡಿದೆ. ಇದು ಈ ಹೊತ್ತಿನ ನ್ಯೂಸ್ ಟಾಪ್ 9. ಈಗ ಸ್ವಾತಂತ್ರ್ಯದ 8 ರಕ್ತಕಥೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.